30 ದಿನಗಳ ಕಠಿಣ ಉಪವಾಸ ವ್ರತಾಚರಣೆ ನಡೆಸಿದ ಇಸ್ಲಾಂ ಬಾಂಧವರಿಗೆ ಶುಕ್ರವಾರ ಈದ್ ಉಲ್ ಫಿತ್ರ್ ಸಂಭ್ರಮ. ನಾಡಿನೆಲ್ಲೆಡೆ ರಂಜಾನ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗಿದೆ. ಇತಿಹಾಸ ಪ್ರಸಿದ್ಧ ಉಳ್ಳಾಲದ ಸೈಯದ್ ಮದನಿ ದರ್ಗಾ ಶರೀಫಿಗೆ ರಾಜ್ಯ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಆಗಮಿಸಿದಾಗ ಇಸ್ಲಾಂ ಬಾಂಧವರು ಹಾಗೂ ಸರ್ವಧರ್ಮದ ಅಭಿಮಾನಿಗಳು ಸ್ವಾಗತಿಸಿದರು. ಪರಸ್ಪರ ಆಲಿಂಗನದೊಂದಿಗೆ ಪ್ರೀತಿ ಸೌಹಾರ್ದದ ಸಂಕೇತ ಸಾರಲಾಯಿತು. ಬಳಿಕ ಅವರು ದರ್ಗಾದ ಮುಂದೆ ಪ್ರಾರ್ಥನೆ ಸಲ್ಲಿಸಿದರು. ನಂತರ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ನಾಡಿನ ಸರ್ವ ಜನರಿಗೂ ಕೂಡ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಪವಿತ್ರವಾದ ಒಂದು ತಿಂಗಳ ಉಪವಾಸ ವ್ರತವನ್ನು ಆಚರಿಸಿಕೊಂಡು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಮತ್ತು ಪಾವಿತ್ರತೆಯಿಂದ ಈದ್ ಉಲ್ ಫಿತ್ರ್ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಪ್ರತಿಯೊಂದು ಹಬ್ಬದ ಸಂದೇಶವೂ ಕೂಡ ಪ್ರೀತಿ, ವಿಶ್ವಾಸ, ಸಹೋದರತೆ, ಪರಸ್ಪರ ಒಬ್ಬರೊಬ್ಬರ ಸಂಸ್ಥೆ ಅರ್ಥ ಮಾಡಿಕೊಂಡು ವಿಶ್ವಾಸಭರಿತ ಸಮಾಜದಲ್ಲಿ ನಾವು ಜೀವನ ಮಾಡಿ ಒಂದು ಅತ್ಯುತ್ತಮವಾದ ರಾಜ್ಯ ಮತ್ತು ಬಲಿಷ್ಠದ ಭಾರತ ಕಟ್ಟುವ ಕನಸೇ ಅದು ಸರ್ವ ದೊಡ್ಡ ಕನಸು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆ ಸಂದೇಶವೇ ಇವತ್ತು ನಮ್ಮ ಧರ್ಮದ ಸಂದೇಶ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಕಳೆದ ಒಂದು ತಿಂಗಳಲ್ಲಿ ಉಪವಾಸ ವ್ರತವನ್ನು ಆಚರಿಸಿಕೊಂಡು ನಾವು ಪ್ರತಿಯೊಬ್ಬರು ಅವರ ಆ ವ್ಯಕ್ತಿಗಳ ಜೀವನದಲ್ಲಿ ಶಿಸ್ತು, ಬದ್ಧತೆ, ತಾಳ್ಮೆ, ಪ್ರೀತಿ, ಸೋದರತೆ, ಮಾನವೀಯತೆ ಎಲ್ಲ ಗುಣಗಳನ್ನು ಇವತ್ತು ಮೈಗೂಡಿಸಿಕೊಂಡು ಬಂದಂಥ ಒಂದು ಸಂದರ್ಭದಲ್ಲಿ ಮುಂದಿನ ವರ್ಷದ ಉಪವಾಸ ಮತ್ತು ತನಕ ಕೂಡ ಇದೇ ರೀತಿಯ ವ್ಯಕ್ತಿತ್ವ ಪ್ರತಿ ಕೂಡ ಹಮ್ಮಿಕೊಂಡು ಒಂದು ಸೌಹಾರ್ದದ ಪ್ರೀತಿ ಮತ್ತು ಒಂದು ಸಮಾನತೆ ಮತ್ತು ಒಂದು ಸಂತೋಷದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಮಗೆಲ್ಲರೂ ಕೂಡ ಜೊತೆ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ಇಟ್ಟುಕೊಳ್ಳುತ್ತಾ ಮತ್ತೊಮ್ಮೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಪವಿತ್ರವಾದ ಸೈಯದ್ ಮದನಿ ದರ್ಗಾದ ಈ ಒಂದು ಒತ್ತಡದಲ್ಲಿ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಮ್ಮ ಜೊತೆಯಲ್ಲಿ ನಮ್ಮ ದರ್ಗಾ ಸಮಿತಿ ಅಧ್ಯಕ್ಷ ಅಂತ ಹನಿಫಾಜಿರವರು, ಉಪಾಧ್ಯಕ್ಷರಾದ ಅಶ್ರಫ್ ಅವರು, ಮುಸ್ತಫರ್ ಅವರು, ಅಯ್ಯೂಬ್ರವರು, ಎಲ್ಲ ಉಸ್ಮಾನ್ ಅವರು, ಇನ್ನಿದೆಲ್ಲ ಹಿರಿಯ ಜೊತೆಯಲ್ಲಿ ಇದ್ದುಕೊಂಡು ಭವಿಷ್ಯದ ನಾವು ಸೌಹಾರ್ದವಲ್ಲ ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಸಂದೇಶವನ್ನು ಹಬ್ಬದಲ್ಲಿ ಕೊಟ್ಟಿರೋದು ಅತ್ಯಂತ ಸಂತೋಷದಲ್ಲಿ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಅಸ್ಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ನನ್ನ ಸಹೋದರಿಗೆ ನಮಸ್ಕಾರ. ದರ್ಗಾ ಸಮಿತಿ ಅಧ್ಯಕ್ಷರಾದ ಹನಿಫಾಜಿ ಅವರು ಮಾತನಾಡಿ, ಉಳ್ಳಾಲ ದರ್ಗಾದ ಬಳಿ ಗ್ರ್ಯಾಂಡ್ ಮಸೀದಿ ನಿರ್ಮಾಣಕ್ಕೆ ಸದ್ಯವೇ ಶಿಲಾನ್ಯಾಸ ನೆರವೇರಲಿದೆ. ಈಗ ಕಬರ್ಸ್ಥಾನದ ಸುತ್ತ ಆವರಣಗೋಡೆ ನಿರ್ಮಾಣಗೊಳ್ಳುತ್ತಿದೆ ಎಂದರು. ಉಳ್ಳಾಲ ಜಮಾತಿನ ಎಲ್ಲ ಸಹೋದರರಿಗೂ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳು. ಇಂದು ಜಗತ್ತಿನಾದ್ಯಂತ ಒಂದು ತಿಂಗಳ ಉಪವಾಸನ ಆಚರಿಸಿಕೊಂಡು ಎಲ್ಲ ಮುಸಲ್ಮಾನ ಸಹೋದರರು ಶಾಂತಿಯಿಂದ ಸಹನೆಯಿಂದ ಈದ್ ಹಬ್ಬವನ್ನು ಆಚರಿಸುತ್ತಾ ಇದ್ದಾರೆ.
ಪ್ರೀತಿಯ ಎಲ್ಲ ಮುಸಲ್ಮಾನ್ ಸಹೋದರರಿಗೆ ಹೇಳುತ್ತಿರುವುದು, ರಂಜಾನ್ ಒಂದು ತಿಂಗಳಲ್ಲಿ ಉಪವಾಸವನ್ನು ಆಚರಿಸಿಕೊಂಡು ಪವಿತ್ರವಾದ ಕುರ್ಆನನ್ನು ಪಾರಾಯಣ ಮಾಡುತ್ತಾ ಇಬಾದತ್ತಿನಲ್ಲಿ ತಲೆರಾಗಿದ್ದ ಎಲ್ಲ ಮುಸಲ್ಮಾನರು ಇದು ಕೇವಲ ರಂಜಾನ್ ತಿಂಗಳಿಗೆ ಮಾತ್ರವಲ್ಲ, ತನ್ನ ಜೀವನ ಉದ್ದಕ್ಕೂ ಸ್ನೇಹದಿಂದ, ಸಹನೆಯಿಂದ, ಸಹೋದರತೆಯಿಂದ ಎಲ್ಲ ಮುಸಲ್ಮಾನರು ಪ್ರತಿಯೊಬ್ಬರು ತಮ್ಮ ಕುಟುಂಬದೊಂದಿಗೆ ವಿಶ್ವಾಸದಿಂದ, ಸಂತೋಷದಿಂದ ಬಾಳು ಅಲ್ಲಾಹ್ ನಮಗೆಲ್ಲರಿಗೂ ತೌಫೀಕ್ ನೀಡಲಿ. ಅದೇ ರೀತಿ ಇಂದು ನಮ್ಮ ಜಾಗತಿಕ ಮಟ್ಟದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯುದ್ಧಗಳು ನಡೀತಾ ಇದ್ದು, ಆ ಯುದ್ಧದಲ್ಲಿ ಲಕ್ಷಾಂತರ ಜನರು ಅಸುನೂಗಿದ್ದು ಹಾಗೂ ಸಹಸ್ರಾರು ಜನರು ಆ ಯುದ್ಧದಲ್ಲಿ ತುಂಬ ಕಷ್ಟದಲ್ಲಿ ಅವರ ಜೀವನವನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ವಶಕ್ತ ಅಲ್ಲಾಹನು ಎಲ್ಲರಿಗೂ ಶಾಂತಿಯಲ್ಲಿ ಶಾಂತಿಯಿಂದ ಜೀವಿಸಲಿಕ್ಕೆ ಸರ್ವಶಕ್ತ ಅಲ್ಲಾಹನು ತೌಫೀಕ್ ನೀಡಲಿ. ಅದೇ ರೀತಿ ಯುದ್ಧದಿಂದ ಹಲವು ರಾಷ್ಟ್ರಗಳು ತಮ್ಮ ಆರ್ಥಿಕ ಸ್ಥಿತಿಯಿಂದ ತೊಂದರೆಗೀಡಾಗಿದ್ದು ಹಲವು ರಾಷ್ಟ್ರದ ಜನರು ತುಂಬ ತೊಂದರೆಯಲ್ಲಿದ್ದಾರೆ. ಅದು ಕೂಡ ಸರ್ವಶಕ್ತ ಅಲ್ಲಾಹನು ಎಲ್ಲ ರಾಷ್ಟ್ರದ ಜನರಿಗೂ ಶಾಂತಿ ನೆಲೆಯಲ್ಲಿ ಹಾಗೂ ಆರ್ಥಿಕವಾಗಿ ನೆಲೆಗೊಳ್ಳಲು ಅಲ್ಲಾಹ್ ತಾಲ ತೌಫೀಕ್ ನೀಡಲಿ. ಪ್ರೀತಿಯ ಉಲ್ಲಾರ ಜನತೆಯ ಎಲ್ಲ ಸಹೋದರಿ ಹೇಳುತ್ತಿರುವುದು, ಮಾಷಾ ಅಲ್ಲಾ, ನಮ್ಮ ರಾಜ್ಯದ ಸನ್ಮಾನ್ಯ ಸ್ಪೀಕರ್ ಸಾರು, ನಮ್ಮ ಶಾಸಕರು UT ಖಾದರ್ ಸರ್ ಅವರು ನಮ್ಮೊಟ್ಟಿಗಿದ್ದಾರೆ. ಪ್ರೀತಿಯ ಎಲ್ಲ ಸಹೋದರರೇ, ನಮ್ಮ ಉಲ್ಲಾರ ದರ್ಗಾ ಸಮಿತಿಯ ಅಭಿವೃದ್ಧಿಗೆ ತಮಗೆಲ್ಲ ಗೊತ್ತಿರಬಹುದು, ಹಲವಾರು ನಮ್ಮ ರಾಜ್ಯ ಸರ್ಕಾರದಿಂದ ಉತ್ತಮವಾದ ಗರಿಷ್ಠ ಮಟ್ಟದಲ್ಲಿ ನಮಗೆ ಅನುದಾನ ನೀಡಿ ಈ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದಾರೆ. ನಾವು ಯಾವತ್ತೂ ನಮ್ಮ ಜಮಾತ್ ಯಾವತ್ತೂ ಸ್ಪೀಕರ್ ಸರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸರ್ವಸತ್ತ ಅಲ್ಲಾಹನು ಅವರಿಗೆ ಆಫಿಯತ್ತುಲ ದೀರ್ಘಾಯುಷ್ಯ ನೀಡಲಿ ಹಾಗೂ ಇನ್ನೂ ಅವರು ಉನ್ನತ ಮಟ್ಟಕ್ಕೆ ಎತ್ತರಕ್ಕೆ ಏರಲಿ ಎಂದು ಆಶಿಸುತ್ತಾ, ಈಗಾಗಲೇ ನಮ್ಮ ಖಬರ್ಸ್ಥಾನದ ಆವರಣಗೋಡೆ ಕೆಲಸವು ಬಡದಿಂದ ಸಾಗುತ್ತಿದ್ದು, ಇನ್ಶಾ ಅಲ್ಲಾ ಅದು ಪೂರ್ಣಗೊಂಡ ನಂತರ ಕಳೆದ ಉರುಸಿನ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು, ಅದೇ ರೀತಿ ಉಲ್ಲಾಲದ ಖಾಜಿ ಸುಲ್ತಾನ್ ಉಲಮಾ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಉಸ್ತಾದ್ರವರು, ಅದೇ ರೀತಿ ಜಮೀರ್ ಅಹ್ಮದ್ ರವರು, UT ಖಾದರ್ ಅವರು ಎಲ್ಲರ ಗಣ್ಯ ಉಪಸ್ಥಿತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಗ್ರ್ಯಾಂಡ್ ಮಸ್ಜಿದಿನ ಶಿಲಾನ್ಯಾಸ ಗ್ರ್ಯಾಂಡ್ ಮಸ್ಜಿದಿನ ಒಂದು ಅನಾವರಣಗೊಂಡಿತ್ತು. ಅದು ಇನ್ಶಾ ಅಲ್ಲಾ ಈ ನಮ್ಮ ಕಬರ್ಸ್ಥಾನ್ ತಡೆಗೋಡೆಯ ಕೆಲಸ ಮುಗಿದ ನಂತರ ತಕ್ಷಣವೂ ನಾವು ಇನ್ಶಾ ಅಲ್ಲಾ ಆ ಕೆಲಸಕ್ಕೆ ಗ್ರ್ಯಾಂಡ್ ಮಸ್ಜಿದಿನ ಶಿಲಾನ್ಯಾಸವು ಇನ್ಶಾ ಅಲ್ಲಾ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು, ಅದೇ ರೀತಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಉಸ್ತಾದ್ ಅವರ ನೇತೃತ್ವದಲ್ಲಿ, ಅದೇ ರೀತಿ ನಮ್ಮ ಶಾಸಕರು ಸ್ಪೀಕರ್ ಸರ್ ಅಂತ UT ಖಾದರ್ ಸರ್ ನೇತೃತ್ವದಲ್ಲಿ ಆದಷ್ಟು ಬೇಗ ಇನ್ಶಾ ಅಲ್ಲಾ ಕಾರ್ಯಕ್ರಮಗಳಲ್ಲಿದೆ. ಎಲ್ಲದಕ್ಕೂ ಉಲ್ಲಾಳ ಜಮಾತಿನ ಎಲ್ಲ ಸದಸ್ಯರು, ಎಲ್ಲ ಸಹೋದರರು ತುಂಬ ಹೃದಯದಿಂದ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಅನಗತ್ಯ ವಾಟ್ಸಪ್ನಲ್ಲಿ ನಡೆಸುವ ಸೋಷಿಯಲ್ ಮೀಡಿಯಾ ನಡೆಸುವ ಚರ್ಚೆಗಳಿಗೆ ಕಡಿವಾಣ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಎಲ್ಲರಿಗೂ ಮಗದೊಮ್ಮೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ದರ್ಗಾ ಸಮಿತಿಯ ಅಶ್ರಫ್ ರೈಟ್ವಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.